ಮಂಡ್ಯ ಮಹಾಭಾರತದಲ್ಲಿ ಈಗ ಸ್ಟಾರ್ಗಳದ್ದೇ ಅಬ್ಬರ. ನಟ ದರ್ಶನ್ ಈಗಾಗಲೇ ಪ್ರಚಾರವನ್ನ ಆರಂಭ ಮಾಡಿದ್ದು, ಮತ್ತೊಂದು ಕಡೆ ನಟ ಯಶ್ ಕೂಡ ಈಗಾಗಲೇ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಶ್ರೀರಂಗಪಟ್ಟಣದಿಂದ ಕೆಆರ್ ಪೇಟೆಯಿಂದ ನಟ ದರ್ಶನ್ ಈಗಾಗಲೇ ಪ್ರಚಾರವನ್ನ ಮಾಡಿದ್ದು, ಮತ್ತೊಂದು ಕಡೆ ಯಶ್ ಈಗ ಮತಬೇಟೆಗೆ ಇಳಿದಿದ್ದಾರೆ. ಶ್ರೀರಂಗಪಟ್ಟಣದಿಂದ ಮತಬೇಟೆಗೆ ಇಳಿದಿದ್ದು, ಇನ್ನೊಂದು ಕಡೆ ಮೇಲುಕೋಟೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಭರ್ಜರಿ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಸಚಿವರಾಗಿರುವಂತಹ ಪುಟ್ಟರಾಜು ಅವರು ಕೂಡ ಈಗಾಗಲೇ ಸಾಥ್ ಕೊಡ್ತಾ ಇರೋದನ್ನ ನಾವು ಗಮನಿಸಬಹುದು. ಮೇಲುಕೋಟೆಯಲ್ಲಿ ಈಗಾಗಲೇ ನಟ ಯಶ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಈಗಾಗಲೇ ಪ್ರಚಾರಕ್ಕೆ ಇಳಿದಿದ್ದಾರೆ ನಟ ಯಶ್. ಮತ್ತೊಂದು ಕಡೆ ಕೆಆರ್ ಪೇಟೆಯಲ್ಲಿ ನಟ ದರ್ಶನ್ ಈಗಾಗಲೇ ಪ್ರಚಾರವನ್ನು ಕೂಡ ನಡೆಸಿದ್ದಾರೆ. ಕಳೆದ 3 ದಿನಗಳಿಂದ ನಟ ದರ್ಶನ್ ಪ್ರತಿ ಹಳ್ಳಿಗೂ ಹೋಗಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದು, ಫಸ್ಟ್ ಡೇ 28 ಹಳ್ಳಿಗಳಲ್ಲಿ ಪ್ರಚಾರವನ್ನು ನಡೆಸಿದ್ರು. ನಿನ್ನೆ 25 ಹಳ್ಳಿಗಳಲ್ಲಿ ಪ್ರಚಾರವನ್ನು ನಡೆಸಿದ್ದಾರೆ. ಇವತ್ತು ಕೂಡ ಹಳ್ಳಿಗಳಿಗೆ ತೆರಳಿ ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಅಭಿಮಾನಿಗಳು ಹೂವಿನ ಹಾರವನ್ನ ಹಾಕಿ ಅಲ್ಲಿ ಅವರಿಗೆ ಸ್ವಾಗತವನ್ನ ಕೋರಿದ್ರು. ಭರ್ಜರಿ ಸ್ವಾಗತವನ್ನ ಕೋರುವುದರ ಮೂಲಕ ಈಗಾಗಲೇ ಅವರ ಅಭಿಮಾನಿಗಳು ಹೂವಿನ ಹಾರ ಹಾಕಿ ಅವರನ್ನ ಅಭಿನಂದಿಸಿದ್ರು. ಮತ್ತೊಂದು ಕಡೆ ಯಶ್ ಕೂಡ ಈಗ ಮತಬೇಟೆಗೆ ಇಳಿದಿದ್ದಾರೆ. ಈಗಾಗಲೇ ನಟ ಯಶ್ ಪಾಂಡವಪುರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದು, ಶ್ರೀರಂಗಪಟ್ಟಣದಲ್ಲಿ ಪ್ರಚಾರಕ್ಕೆ ಈಗಾಗಲೇ ನಡೆಸ್ತಾ ಇದ್ದಾರೆ. ಈಗಾಗಲೇ ಪ್ರಚಾರವನ್ನು ಆರಂಭ ಮಾಡಿರುವಂತಹ ನಟ ಯಶ್ಗೂ ಕೂಡ ಅಲ್ಲಿ ಅಭೂತಪೂರ್ವವಾದ ಬೆಂಬಲ ಸಿಕ್ಕಿದೆ. ಜನಸಾಗರ ಅಲ್ಲಿ ಸೇರಿರೋದನ್ನ ಗಮನಿಸಬಹುದು. ಮತ್ತೆ ಪ್ರಚಾರವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಮೇಲುಕೋಟೆಯಲ್ಲಿ ಈಗಾಗಲೇ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಅದೇ ರೀತಿಯಾದಂತಹ ಭರ್ಜರಿ ಸ್ವಾಗತ ಸಿಕ್ಕಿದೆ. ಹೂವಿನ ಮಳೆಯನ್ನೇ ಅಲ್ಲಿ ಗೆರೆಯಲಾಗಿದೆ, ಹೂಮಳೆಯನ್ನೇ ಸುರಿಸಲಾಗಿದೆ. ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಈಗಾಗಲೇ ಪ್ರಚಾರದಲ್ಲಿ ಇರೋದ್ರಿಂದ ಸಾಕಷ್ಟು ಹೂಮಳೆಯ ಸ್ವಾಗತವನ್ನ ಅಲ್ಲಿ ಕೋರಲಾಗ್ತಾ ಇದೆ. ಆನಂತರ ನಿಖಿಲ್ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ. ಈಗ ಮಂಡ್ಯ ಅಖಾಡದಲ್ಲಿ ಈಗ ಜೋಡೆತ್ತುಗಳದ್ದೇ ಸದ್ದು, ಜೋಡೆತ್ತುಗಳ ಕ್ಯಾಂಪೇನ್ ನ ಭರಾಟೆ ಜೋರಾಗಿದೆ. ನಟ ದರ್ಶನ್ ಪ್ರಚಾರವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನಟ ಯಶ್ ಕೂಡ ಈಗಾಗಲೇ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ನಿಖಿಲ್ ಪ್ರಚಾರವನ್ನ ಈಗಾಗಲೇ ಮಾಡ್ತಾ ಇದ್ದು, ಸುಮಲತಾ ಇವತ್ತು ಮದ್ದೂರಿನಲ್ಲಿ ಪ್ರಚಾರವನ್ನ ಕೂಡ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಸುಮಲತಾ ಅವರಿಗೆ ಈಗಾಗಲೇ ಹಣವನ್ನ ಕೊಡೋದಕ್ಕೆ ಅಭಿಮಾನಿ ಅಲ್ಲಿ ಮುಂದೆ ಆಗ್ತಾರೆ. ಆದ್ರೆ ಸುಮಲತಾ ಅವರು ಹಣವನ್ನ ತಿರಸ್ಕಾರ ಮಾಡ್ತಾರೆ, ಅಂದ್ರೆ ಹಣವನ್ನ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಈಗಾಗಲೇ ಸುಮಲತಾ ಅವರಿಗೆ ಅವರ ಅಭಿಮಾನಿಗಳು, ಅಲ್ಲಿನ ಬೆಂಬಲಿಗರು ಹಣವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಅವರಿಗೆ ಮತವನ್ನ ನೀಡಿ ಅನ್ನುವಂತಹ ಮಾತನ್ನು ಕೂಡ ಹೇಳೋದು. ಹಾಗೇನೆ ಈಗಾಗಲೇ ಆ ಒಂದು ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ಮದ್ದೂರಿನಲ್ಲಿ ಈಗಾಗಲೇ ಪ್ರಚಾರವನ್ನು ನಡೆಸ್ತಾ ಇರುವಂತಹ ಸುಮಲತಾ ಅವರ ಒಂದು ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. ಇನ್ನೊಂದ್ ಕಡೆ ಮಂಡ್ಯದಲ್ಲಿ ಜೋಡೆತ್ತುಗಳು ತಮ್ಮ ಕಹಳೆಯನ್ನ ಈಗಾಗಲೇ ಊದ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಒಂದ್ ಕಡೆ ಗಜ, ಮತ್ತೊಂದ್ ಕಡೆ ಗಜ ಕೇಸರಿಯ ಪ್ರಚಾರದ ಭರಾಟೆ ಬಹಳ ಭರ್ಜರಿಯಾಗಿ ನಡೀತಾ ಇದೆ. ಕೆಆರ್ ಪೇಟೆಯಲ್ಲಿ ನಟ ದರ್ಶನ್ ಪ್ರಚಾರವನ್ನ ಮಾಡ್ತಾ ಇದ್ರೆ, ಯಶ್ ಕೂಡ ಈಗಾಗಲೇ ಪಾಂಡವಪುರದಲ್ಲೂ ಮೇಲುಕೋಟೆಯಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇನ್ನು ಅದೇ ಮೇಲುಕೋಟೆಯಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪ್ರಚಾರವನ್ನ ನಡೆಸ್ತಾ ಇದ್ದು, ಈ ಸಂದರ್ಭದಲ್ಲಿ ಯಶ್ ಅವರು ಇವತ್ತು ಇಲ್ಲಿ ಮೇಲುಕೋಟೆಯಲ್ಲಿ ಪ್ರಚಾರ ಮಾಡೋದು ನಮಗೆ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಹಾಗೇನೆ ನಾಳೆ ದೇವೇಗೌಡರು ಪ್ರಚಾರವನ್ನ ನಡೆಸಲಿದ್ದಾರೆ ಇಲ್ಲಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇವತ್ತು ನಿಖಿಲ್ ಕುಮಾರಸ್ವಾಮಿಗೆ ಸಚಿವ ಪುಟ್ಟರಾಜು ಅವರು ಕೂಡ ಈಗ ಅವರ ಜೊತೆ ಇದ್ದು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಪುಟ್ಟರಾಜು ಅವರ ಒಂದು ಜೆಡಿಎಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಕೂಡ ಹೌದು. ಹಾಗಾಗಿ ಇವತ್ತು ಪುಟ್ಟರಾಜು ಅವರು ಈ ಒಂದು ಪ್ರಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೊತೆಯಾಗಿದ್ದಾರೆ. ಇನ್ನೊಂದು ಕಡೆ ಮದ್ದೂರಿನಲ್ಲಿ ಸುಮಲತಾ ಪ್ರಚಾರವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಮದ್ದೂರಲ್ಲಿ ಆಲ್ರೆಡಿ ಈಗಾಗಲೇ ಸುಮಲತಾ ಪ್ರಚಾರವನ್ನ ಕೂಡ ಆರಂಭ ಮಾಡಿದ್ದಾರೆ. ಒಟ್ಟಾರೆ ಈಗ ಎಲ್ಲಾ ಕ್ಷೇತ್ರಗಳಿಗಿಂತಲೂ ಹೆಚ್ಚಿನ ಸುದ್ದಿ ಮಾಡ್ತಾ ಇರುವಂತಹ ಕ್ಷೇತ್ರ ಅಂದ್ರೆ ಅದು ಮಂಡ್ಯ ರಣಕಣ ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ಯಾಕಂದ್ರೆ ಒಂದ್ ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿರುವಂತಹ ನಿಖಿಲ್ ಕುಮಾರಸ್ವಾಮಿ, ಒಂದ್ ಕಡೆ ಸಿಎಂ ಅವರ ಮಗ ಅನ್ನುವಂತಹ ಕಾರಣಕ್ಕಾಗಿ, ಮತ್ತೊಂದು ಕಡೆ ಋಣದ ವಿಚಾರ, ಸುಮಲತಾ ಅಂಬರೀಶ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅದರಲ್ಲೂ ಕೂಡ ಅಂಬರೀಶ್ ಅವರ ವಿಚಾರ, ಮಂಡ್ಯದ ಗಂಡಿನ ವಿಚಾರ ಇಲ್ಲಿ ಪ್ರಸ್ತಾಪ ಆಗ್ತಾ ಇರೋದು ಸಾಕಷ್ಟು ಈಗ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಾಡಾಗಿದೆ.